ದಕ್ಷಿಣ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಸಂಪತ್ತಿಗೆ ಸವಾಲ್ ಆಗಲಿದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದುಳಿದ ಸಮುದಾಯಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದಾವಣಗೆರೆಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಸಮುದಾಯವನ್ನು ಕೇವಲ ಅಧಿಕಾರ ಹಿಡಿಯುವ ಮತಯಂತ್ರವನ್ನಾಗಿ ಮಾಡಿಕೊಂಡಿದೆ. ಅಲ್ಪಸಂಖ್ಯಾತರಿಗೆ ಈಗ ಕಾಂಗ್ರೆಸ್ನ ನೈಜ ಬಣ್ಣದ ಅರಿವಾಗಿದೆ. ಈ ಬಾರಿ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಜೊತೆಗೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣವನ್ನು ಸರ್ಕಾರ ತನ್ನ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಅಕ್ರಮವಾಗಿ ಬಳಸಿಕೊಳ್ಳುತ್ತಿದೆ. ರಾಜ್ಯ ಸರ್ಕಾರ ಯಾವುದೋ ಒಂದು ಸಮುದಾಯಕ್ಕೆ ಅನುದಾನ ಕೊಟ್ಟರು ಎಂಬುದು ಬಿಟ್ಟರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಯಾವುದೇ ಹೊಸ ಕಾರ್ಯಕ್ರಮವನ್ನು ಜಾರಿಗೆ ತಂದಿಲ್ಲ ಎಂದು ಆರೋಪಿಸಿದರು. ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೇಗಿದೆ ಎಂದರೆ, ಸಾಮಾನ್ಯವಾಗಿ ದೇಹವು ಬಾಲವನ್ನು ಅಲ್ಲಾಡಿಸಬೇಕು, ಆದರೆ ಇಲ್ಲಿ ಬಾಲವೇ ದೇಹವನ್ನು ಅಲ್ಲಾಡಿಸುತ್ತಿದೆ ಎಂದು ವ್ಯಂಗ್ಯವಾಡಿದ ಅವರು, ಕಾಂಗ್ರೆಸ್ನ ಒಡಕಿನಿಂದ ನಾವು ಗೆಲ್ಲುತ್ತೇವೆ ಎನ್ನುವುದಕ್ಕಿಂತ ಜನರ ಅತೃಪ್ತಿಯಿಂದ ಕಾಂಗ್ರೆಸ್ಗೆ ಕೆಟ್ಟ ಸೋಲಾಗಲಿದೆ ಎಂದರು. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಇದು ಕೇವಲ ಉಪಚುನಾವಣೆ ಅಷ್ಟೇ ಅಲ್ಲ, ಇದು ಪ್ರಜಾಪ್ರಭುತ್ವದ ವಿಜಯವಾಗಲಿದೆ. ಪ್ರಜಾಪ್ರಭುತ್ವವನ್ನು ಒಂದು ಮುಷ್ಟಿಯಿಂದ ಬಿಡಿಸುವಂತಹ ಅಥವಾ ಪಾಳೆಗಾರಿಕೆ ಸಂಸ್ಕೃತಿಯಿಂದ ಹೊರತರುವಂತಹ ಚುನಾವಣೆ ಇದಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಕ್ಷೇತ್ರದಲ್ಲಿ ನಿನ್ನೆಯಿಂದ ನಾನು ಅಡ್ಡಾಡಿದ ಪ್ರಕಾರವಾಗಿ ತಿಳಿದುಕೊಂಡಿರುವಂಥ ಅಂಶ, ಜನ ಸಂಪತ್ತಿಗೆ ಸವಾಲು ಹಾಕುತ್ತೇವೆ ಅಂತ ಮತದಾರರು ಈ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದಾರೆ. ಈ ಚುನಾವಣೆ ಸಂಪತ್ತಿಗೆ ಸವಾಲು. ಯಾರು ಈ ಸವಾಲು ಆಗ್ತಾ ಇರೋರಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು. ವಿಶೇಷವಾಗಿ ಈ ಚುನಾವಣೆಯಲ್ಲಿ 80,000-90,000ದಷ್ಟು ಅಂದಾಜು, ನಾವೀಗ ಪ್ರತಿ ಸಮುದಾಯಗಳ ಎಷ್ಟು ಮತಗಳಿದೆ ಎನ್ನುವುದನ್ನು ನಿಖರವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಈಗಿರೋ ಮಾಹಿತಿ ಪ್ರಕಾರ 90,000ದಷ್ಟು ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಮತದಾರರು ಬಹುದೊಡ್ಡ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ. ಇಡೀ ಹಿಂದುಳಿದ ವರ್ಗ ಬಹುದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸರವರನ್ನು ಕೈ ಹಿಡಿಯಲಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ಯಾವ ಅಹಿಂದ ಹೆಸರು ಹಿಡ್ಕೊಂಡು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಹಿಂದುಳಿದ ಸಮುದಾಯಗಳಿಗೆ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಇರುವಂಥ ಅಭಿವೃದ್ಧಿ ನಿಗಮಗಳಿಗೆ 3 ಕಾಸಿನ ಅನುದಾನ ಕೊಟ್ಟಿಲ್ಲ. ಎಲ್ಲಿಯವರೆಗೆ ಇವರು ಮರೆತಿದ್ದಾರೆ ಅಂದರೆ, ಕಳೆದ ಬಾರಿಯ ಅವರ ಬಡ್ಜೆಟ್ ಕಾಪಿಯನ್ನು, ಬಡ್ಜೆಟ್ ಪ್ರತಿಯನ್ನು ನೀವು ಇಂಚಿಂಚು ತೆಗೆದು ನೋಡಿ. ಎಲ್ಲ ಇಲಾಖೆಗಳ ಅನುದಾನವೂ ಇದೆ, ಆದರೆ ಅವರ ಪುಸ್ತಿಕೆಯಲ್ಲಿ, ಬಡ್ಜೆಟ್ ಪುಸ್ತಿಕೆಯಲ್ಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಹೆಸರೇ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಹಿಂದುಳಿದ ವರ್ಗವನ್ನು ಉಪೇಕ್ಷಿಸಿ ಇವತ್ತು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈ ಸಮುದಾಯಗಳನ್ನು ನಿರ್ಲಕ್ಷಿಸಿದೆ. ದಾವಣಗೆರೆಗೆ ಸಂಬಂಧಪಟ್ಟಂತಂತೂ ಇಲ್ಲಿ ಕೇವಲ ಹಿಂದುಳಿದ ವರ್ಗದವರು ಅಷ್ಟೇ ನಿರ್ಲಕ್ಷ್ಯಕ್ಕೆ ಒಳಗಾಗಿಲ್ಲ. ಇಡೀ ದಕ್ಷಿಣ ಕ್ಷೇತ್ರ ಅಭಿವೃದ್ಧಿಯಿಂದ ವಂಚಿತವಾಗಿದೆ, ಉದ್ಯೋಗ ಸೃಷ್ಟಿಯಲ್ಲಿ ಶೂನ್ಯವನ್ನು ಸ್ಥಾಪನೆ ಮಾಡಿದೆ, ಮತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಯೋಜನೆಗಳು, ಕಲ್ಯಾಣ ಕಾರ್ಯಗಳು, ವಸತಿ ಯೋಜನೆಗಳು ಎಲ್ಲವೂ ಕೂಡ ಸತತ 2.5 ದಶಕದಿಂದ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಆ ದೃಷ್ಟಿಯಿಂದ ಇವತ್ತು ಯಾವ ಅಲ್ಪಸಂಖ್ಯಾತರು ಅಪಸ್ವರ ನುಡಿತಾ ಇದ್ದಾರೆ, ಬಹುಶಃ ದಾವಣಗೆರೆ ಕ್ಷೇತ್ರದ ಮೂಲಕ ಇಡೀ ಅಲ್ಪಸಂಖ್ಯಾತರಿಗೆ ಗೊತ್ತಾಗಿದೆ, ಕಾಂಗ್ರೆಸ್ನವರು ನಮ್ಮನ್ನು ಮತಯಂತ್ರವನ್ನಷ್ಟೇ ಮಾಡಿಕೊಂಡಿದ್ದಾರೆ, ನಮಗೆ ರಾಜಕೀಯ ಪ್ರಭುತ್ವ, ರಾಜಕೀಯ ಪ್ರಾತಿನಿಧ್ಯ ನೀಡುವುದಕ್ಕಲ್ಲ ಎನ್ನುವ ಸತ್ಯ ಇವತ್ತು ಆ ಸಮುದಾಯಕ್ಕೂ ಕೂಡ ಅರಿವಾಗಿದೆ. ಅದನ್ನು ಈಗಾಗಲೇ ತಮ್ಮ ಪ್ರತಿಭಟನೆ ಮೂಲಕ ವ್ಯಕ್ತ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ.
ಆ ಮೂಲಕ ಅಲ್ಪಸಂಖ್ಯಾತರೂ ಕೂಡ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಕಡೆಗಣಿಸುವಂಥ ಸ್ಪಷ್ಟ ಚಿತ್ರಣ ಈಗಾಗಲೇ ಗೋಚರ ಆಗ್ತಾ ಇದೆ. ಈ ದೃಷ್ಟಿಯಲ್ಲಿ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾಹಿತಿಯನ್ನು ಕೂಡ ನಾವು ಇಡೀ ದಾವಣಗೆರೆಗೆ ಏನೆಲ್ಲ ಡೆವಲಪ್ಮೆಂಟ್ ವರ್ಕನ್ನು ನಾವು ಮಾಡಿದ್ದೀವಿ, ಇವರು ಶೂನ್ಯ ಸಂಪಾದನೆ ಅನ್ನೋದನ್ನು ಒಂದೆರಡಷ್ಟೇ ಓದಿ ಹೇಳ್ತೀನಿ. ಇವತ್ತು 2023ರಿಂದ 26ರವರೆಗೆ ಯಾವುದೇ ರೀತಿಯ ಮೂಲಸೌಕರ್ಯವನ್ನು ಕೊಡಲಿಲ್ಲ. ಅದೇ ನಮ್ಮ ಸರ್ಕಾರದ ಅವಧಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಅಧಿಕಾರದ ಅವಧಿಯಲ್ಲಿ ಅಭಿವೃದ್ಧಿ ಆರೋಗ್ಯ ಕೇಂದ್ರಗಳನ್ನು 24x7 ಇರ್ತಕ್ಕಂಥ ಆರೋಗ್ಯ ಕೇಂದ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಉತ್ತಮವಾದ ನೇಮಕಾತಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು, ಇಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಲಿಖಿತವಾಗಿ ಕೂಡ ತಮಗೆ ನಾನು ಕೊಡಮಾಡಲಿದ್ದೇನೆ. ಒಟ್ಟಾರೆ ಅಭಿವೃದ್ಧಿ ಶೂನ್ಯ, ಕೇವಲ ಮತವನ್ನು ಪಡೆದುಕೊಂಡು ಅಧಿಕಾರವನ್ನು ಅನುಭವಿಸುವುದಕ್ಕಾಗಿ ದಾವಣಗೆರೆ, ಇಡೀ ದಾವಣಗೆರೆ ಇವತ್ತು ಒಂದು ವ್ಯವಸ್ಥೆ, ಒಂದು ಕುಟುಂಬದ ಮುಷ್ಟಿಯಲ್ಲಿ ಸಿಲುಕಿ ನಲುಗಿ ಹೋಗಿದೆ. ಈ ಸಿಲುಕಿ ನಲುಗಿ ಹೋಗಿರುವ ಬಲವಾದ ಮುಷ್ಟಿಯಿಂದ ಮತದಾರ ಈ ಬಾರಿ ಬಿಡಿಸಿಕೊಳ್ಳುವ ಸಂಕಲ್ಪ ತೊಟ್ಟಿದ್ದಾನೆ.